ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಅ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್. ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಲ್ತ್ ಸಿರೀಸ್ ನ 3ನೇ ಟಾಪಿಕ್, ದಟ್ ಇಸ್ ಡಯಾಬಿಟಿಕ್. ಸೊ ಮಧುಮೇಹಿಗಳು ಯಾರೆಲ್ಲ ಇದ್ದೀರಾ ಈ ವಿಡಿಯೋನ ಎಂಡ್ ವರ್ಗು ನೋಡ್ಲೇಬೇಕು. ನೀವೇನಾದ್ರೂ ನನ್ನ ಚಾನೆಲ್ ಮೇಲೆ ಹೊಸಬ್ರಿದ್ದೀರಾ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬೇಡಿ, ಸೊ ದಟ್ ಮುಂದಿನ ಒಳ್ಳೆ ಟಾಪಿಕ್ ನೀವು ಮಿಸ್ ಮಾಡ್ಕೋಬಾರ್ದು. ರೈಟ್. ಸೊ ಇವತ್ತಿನ ಟಾಪಿಕ್ ನಾನು ಆಗ್ಲೇ ಹೇಳಿದಾಗೆ ಹೆಲ್ತ್ ಸಿರೀಸ್ ನ 3ನೇ ಟಾಪಿಕ್, ದಟ್ ಇಸ್ ಡಯಾಬಿಟಿಕ್. ಮಧುಮೇಹ, ಡಯಾಬಿಟಿಕ್ ಭಾರತದ ಮೇಜರ್ ಡಿಸೀಸ್ ಕ್ಯಾಟಗರಿಯಲ್ಲಿ ಒಂದಾಗಿದೆ. 3ರಲ್ಲಿ ಒಬ್ಬರಿಗೆ ಡಯಾಬಿಟಿಕ್ ಇದ್ದೇ ಇದೆ. ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಯಾವಾಗ ಯಾರಿಗೆ ಹೇಗೆ ಡಯಾಬಿಟಿಕ್ ಬರುತ್ತೆ ಅನ್ನೋದು ಇನ್ನೂವರೆಗೂ ರಿಸರ್ಚ್ ಮಾಡಕ್ ಆಗಿಲ್ಲ. ಬಿಕಾಸ್ ಇದು ಕಂಪ್ಲೀಟ್ ಆಗಿ ಹ್ಯೂಮನ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬರ ತರ ಮತ್ತೊಬ್ಬರ ದೇಹ ಇರೋದಿಲ್ಲ ಅನ್ನೋದು ನಾವು ತಿಳ್ಕೊಳ್ಳೇಬೇಕಾದಂತ ವಿಷಯ. ಸೊ ಡಯಾಬಿಟಿಕ್ ಅಂತ ಬಂದಾಗ ಇಲ್ಲಿ 2 ಕ್ಯಾಟಗರೀಸ್ ಬರುತ್ತೆ. ಅಂದ್ರೆ ಟೈಪ್ 2 ಅಂಡ್ ಟೈಪ್ 1 2 ತರಹದ ಡಯಾಬಿಟಿಕ್ ಇರುತ್ತೆ. ಟೈಪ್ 1 ಅಂದ್ರೆ ಏನು, ಟೈಪ್ 2 ಅಂದ್ರೆ ಏನು, ಇದನ್ನ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ ವಿಡಿಯೋ. ಸೊ ಶಾರ್ಟ್ ಕಟ್ ಅಲ್ಲಿ ಹೇಳೋದಾದ್ರೆ, ಟೈಪ್ 1 ಅಲ್ಲಿ ಇನ್ಸುಲಿನ್ ಬಾಡಿಯಲ್ಲಿ ಉತ್ಪತ್ತಿ ಆಗೋದಿಲ್ಲ, ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗೋದಿಲ್ಲ. ಒಳಗಡೆ ಡ್ಯಾಮೇಜ್ ಆದಾಗ ಅಥವಾ ಹುಟ್ಟಾನೆ ಅವರಿಗೆ ಒಂದು ಆಟೋಇಮ್ಯೂನ್ ಡಿಸೀಸ್ ಇಂದ ಬಂದಿರ್ತಾರೆ, ಅಥವಾ ಹೆಚ್ಚಾಗಿ ಟೈಪ್ 1 ಡಯಾಬಿಟಿಕ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗೇನೆ ಚಿಕ್ಕ ವಯಸ್ಸಿನಲ್ಲಿ ಇದು ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಟೈಪ್ 2 ಡಯಾಬಿಟಿಕ್ ಅಲ್ಲಿ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇರೋದಿಲ್ಲ ಪ್ಯಾನ್ಕ್ರಿಯಾಯಿಂದ. ಸೊ ಈ 2 ಕ್ಯಾಟಗರಿಯಲ್ಲಿ ನಾವು ರಿವರ್ಸ್ ಮಾಡಬಹುದಾದಂತದ್ದು ಯಾವುದು ಅನ್ನೋದು ಯಾವಾಗ್ಲೂ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಡಯಾಬಿಟಿಕ್ ರಿವರ್ಸ್ ಆಗುತ್ತಾ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ಸೊ ನೀವೇನ್ ಮಾಡ್ಬೇಕು, ಈ ವಿಡಿಯೋನ ಎಂಡ್ ವರ್ಗು ನೋಡ್ಬೇಕು. ಡಯಾಬಿಟಿಕ್ ಆಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಕೆಲವೊಂದು ಸಿಂಪ್ಟಮ್ಸ್ ಗಳು ಇರ್ತವೆ. ಈ ಸಿಂಪ್ಟಮ್ಸ್ ಗಳು ನಿಮಗೂ ಇದೆ ಅಂದ್ರೆ ನೀವು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡಿಸ್ಕೊಳ್ಬೇಕು. ಸೊ ಮೊದಲೇದಾಗಿ ಮೇಲಿಂದ ಮೇಲೆ ಹಶು ಆಗೋದು ಮೊದಲೇ ಸಿಂಪ್ಟಮ್ಸ್ ಆಗಿರುತ್ತೆ. ಇಲ್ಲ ಫ್ರೀಕ್ವೆಂಟ್ ಯೂರಿನೇಷನ್, ಮೇಲಿಂದ ಮೇಲೆ ಪದೇ ನಿಮ್ಗೆ ವಾಶ್ರೂಮ್ ಹೋಗ್ಬೇಕು ಅಂತ ಅನ್ಸುತ್ತೆ, ಯೂರಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಮಲಗಿದ್ರು ಕೂಡ ಎದ್ದು ವಾಶ್ರೂಮ್ ಹೋಗ್ಬೇಕು, ಇಷ್ಟು ಫ್ರೀಕ್ವೆನ್ಸಿಲಿ ಯೂರಿನೇಷನ್ ಆಗ್ತಾ ಇರುತ್ತೆ, ಪದೇ ಹಶು ಆಗುತ್ತೆ. 3ನೇ ಗುಣಲಕ್ಷಣ ಬಾಯಾರಿಕೆ, ಅತಿಯಾಗಿ ಬಾಯಾರೋದು. ಎಷ್ಟು ನೀರು ಕುಡಿದ್ರು ಕೂಡ ನೀರು ಕುಡಿತಾ ಇದ್ದೀನಿ ಅಂತ ಅನಿಸ್ತಾ ಇರಲ್ಲ, ಅತಿಯಾದ ಬಾಯಾರಿಕೆ 3ನೇ ಗುಣಲಕ್ಷಣ ಆಗಿದೆ. ಇನ್ನು 4ನೇ ಗುಣಲಕ್ಷಣ ಬಂದ್ಬಿಟ್ಟು ರ್ಯಾಪಿಡ್ ವೇಟ್ ಲಾಸ್ ಆರ್ ವೇಟ್ ಗೇನ್. ನಿಮ್ಮ ದೇಹದಲ್ಲಿ ಅತಿಯಾಗಿ ತೂಕದ ಏರಿಕೆ ಆಗಬಹುದು, ಅಥವಾ ಬೇಗನೆ ತೂಕ ಸಡನ್ ಆಗಿ 2-3 ತಿಂಗಳಲ್ಲಿ 6ರಿಂದ 8 kg ವೇಟ್ ಲಾಸ್ ಬೇಗ ಆಗ್ಬಿಡೋದು. ಇದು ಕೂಡ ಡಯಾಬಿಟಿಕ್ ನ ಒಂದು ಗುಣಲಕ್ಷಣ ಆಗಿದೆ. 5ನೇ ಗುಣಲಕ್ಷಣ ಬ್ಲರ್ಡ್ ವಿಷನ್, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರೋದು, ಅಥವಾ ಬ್ಲರಿ ಆಗ್ತಾ ಇರೋದು, ಅಥವಾ ಮುಂಚೆನ ನಂಬರ್ಗಿಂತ ನಂಬರ್ ಜಾಸ್ತಿ ಆಗಿರುತ್ತೆ, ಅಂದ್ರೆ ಐ ಪಾಯಿಂಟ್ ಜಾಸ್ತಿ ಆಗುವಂತದ್ದು 5ನೇ ಗುಣಲಕ್ಷಣ ಆಗಿದೆ. ಇನ್ನು 6ನೇ ಗುಣಲಕ್ಷಣ ಬಂದ್ಬಿಟ್ಟು ನಿಮ್ಗೇನಾದ್ರೂ ಕಟ್ಸ್ ಆದ್ರೆ, ಏನಾದ್ರೂ ನೋವಾದ್ರೆ, ಗಾಯ ಆದ್ರೆ ಅದು ಬೇಗ ವಾಸಿ ಆಗದೆ ಇರೋದು, ತುಂಬಾ ಟೈಮ್ ವರೆಗೂ ಅದು ರಿಕವರಿ ಟೈಮ್ ಅನ್ನ ತಗೊಳ್ಳೋದು. ಹಾಗೇನೆ ಮೇಲಿಂದ ಮೇಲೆ ತಲೆ ಸುತ್ತು ಬರೋದು, ತಲೆ ಜಿಡ್ ಹಿಡಿಯೋದು, ಇದು ಕೂಡ ಡಯಾಬಿಟಿಕ್ ನ ಗುಣಲಕ್ಷಣಗಳಾಗಿದ್ದಾವೆ. ಸೊ ಈ ಗುಣಲಕ್ಷಣಗಳಲ್ಲಿ ನಿಮ್ಗೆ 4 ಗುಣಲಕ್ಷಣಗಳಿದ್ರು ಕೂಡ ನೀವು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಒಂದ್ ವೇಳೆ ಸಿಂಪ್ಟಮ್ಸ್ ಮೇಲೆ ನಿಮ್ಗೆ ಡಯಾಬಿಟಿಕ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ದೇರ್ ಆರ್ ಸಮ್ ಬ್ಲಡ್ ಟೆಸ್ಟ್. ಸೊ ಎಲ್ಲರಿಗೂ ಒಂದೇ ತರ ಸಿಂಪ್ಟಮ್ಸ್ ಇರುತ್ತೆ, ಹೀಗೆ ಆಗುತ್ತೆ ಅಂತ ಪರ್ಟಿಕ್ಯುಲರ್ಲಿ ಎಲ್ಲೂ ಕೂಡ ಬರ್ದಿಟ್ಟಿಲ್ಲ. ಬಟ್ ನಾವು ಗೆಸ್ ಮಾಡ್ಬೋದು. ಬಟ್ ಅದ್ರಲ್ಲೂ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನಿಮ್ಗೆ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ವೆದರ್ ಐ ಆಮ್ ಡಯಾಬಿಟಿಕ್ ಆರ್ ನಾಟ್ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ದಾಗ ನೀವೇನ್ ಮಾಡ್ಬೇಕು, ಕೆಲವೊಂದು ಬ್ಲಡ್ ಟೆಸ್ಟ್ ಮೊರೆ ಹೋಗ್ಬೇಕಾಗತ್ತೆ. ಸೊ ಮೊದಲೇದು FBS ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್. ಖಾಲಿ ಹೊಟ್ಟೆಲಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮೆಜರ್ ಮಾಡೋದ್ರ ಮೂಲಕ ಡಯಾಬಿಟಿಕ್ ರೇಂಜ್ ಎಷ್ಟಿದೆ, ಶುಗರ್ ಲೆವೆಲ್ ಎಷ್ಟಿದೆ, ಇದನ್ನ ನಾವು ಚೆಕ್ ಮಾಡ್ಬೋದು. ಇನ್ನು 2ನೇದು ಓರಲ್ ಕೆಲವೊಂದು ಟೆಸ್ಟ್ ಗಳಿರ್ತವೆ. 3ನೇದು ಬಂದ್ಬಿಟ್ಟು ನಾವು HbA1c ನ ಫೈಂಡ್ ಔಟ್ ಮಾಡ್ಬೋದು. ರ್ಯಾಂಡಮ್ ಟೆಸ್ಟ್ ಗಳಿಂದ ನಮ್ಗೆ ಇವತ್ತಿನ ದಿನ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸಪೋಸ್ ನಾನೀಗ ಹೆವಿ ಮೀಲ್ ನ ತಗೊಂಡ್ ಬಂದ್ಬಿಟ್ಟು ಬ್ಲಡ್ ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡಿಸಿದ್ರೆ ದೇರ್ ಮೈಟ್ ಬಿ ಚಾನ್ಸಸ್ ಇರುತ್ತೆ ಸ್ವಲ್ಪ ಪಾಯಿಂಟ್ಸ್ ಗಳಲ್ಲಿ ವೇರಿಯೇಷನ್ಸ್ ಆಗೋದು. ಬಟ್ ಕನ್ಫರ್ಮ್ ಅಂತ ನಾವು ನೋಡುವಾಗ ನಾವು ಯಾವಾಗಲೂ 3 ತಿಂಗಳ ರಿಪೋರ್ಟ್ ಅನ್ನ ಅನಲೈಸ್ ಮಾಡ್ಬೇಕು, ದಟ್ ಇಸ್ HbA1c. ಈ ಒಂದು HbA1c ಟೆಸ್ಟ್ ನ ಮಾಡಿಸಿದಾಗ ಸರ್ಟನ್ ರೇಂಜ್, ಆಯಾ ಅಕಾಡೆಮಿ ಅಥವಾ ಆಯಾ ಒಂದು ಸೆಂಟರ್ಗಳಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಆಗಿರ್ಬೋದು, ಕೆಲವೊಂದು ರೆಫರೆನ್ಸ್ ಅನ್ನ ಇಟ್ಟಿರ್ತಾರೆ. ಆ ರೆಫರೆನ್ಸ್ ಒಳಗಡೆ ನಮ್ಮ HbA1c ಬಂದ್ರೆ ವಿ ಆರ್ ಹೆಲ್ದಿ ಅಂತ ಕನ್ಸಿಡರೇಷನ್ ಆಗುತ್ತೆ. ಬಿಕಾಸ್ ಇದು ಒಂದು ದಿನದ ಊಟದ ಮೇಲೆ ಬಂದಿರುವಂತ ಬ್ಲಡ್ ಶುಗರ್ ಸ್ಪೈಕ್ ಆಗಿರೋದಿಲ್ಲ, ಇದು ಬಂದ್ಬಿಟ್ಟು 3 ತಿಂಗಳು ಆಗಿರುತ್ತೆ. ರ್ಯಾಂಡಮ್ ಟೆಸ್ಟ್ ಇಂದ ನಾವು ಜಸ್ಟ್ ಜಡ್ಜ್ ಮಾಡ್ಬೋದು, ಗೆಸ್ ಮಾಡ್ಬೋದು, ಬಟ್ ಕನ್ಫರ್ಮ್ ಆಗಿ ಗೊತ್ತಾಗೋದು ನಮ್ಮ HbA1c ಬ್ಲಡ್ ಟೆಸ್ಟ್. ಇನ್ನು ಡಯಾಬಿಟಿಕ್ ಗುಣಲಕ್ಷಣಗಳನ್ನ ತಿಳ್ಕೊಂಡ್ಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಏನೇನ್ ಅವೈಲೇಬಲ್ ಇದೆ. ಸೊ ಇವಾಗ ಕಾಮನ್ ಆಗಿ ಟ್ರೀಟ್ಮೆಂಟ್ ಅಂತ ಬಂದ್ರೆ
ನೀವು ಬೇಸಿಕ್ ಕ್ಯಾಟಗರಿಯಲ್ಲಿ ಇದ್ದೀರಾ ಅಂದ್ರೆ ಇವಾಗಿನ ಪ್ರೀ ಡಯಾಬಿಟಿಕ್ ಅಲ್ಲಿ ಇದ್ದೀರಾ ಅಂದ್ರೆ ಇನಿಷಿಯಲಿ ಮೆಡಿಸನ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದು ರಿಕವರಿ ಆಗ್ಲಿಲ್ಲ, ನೀವು ನಿಮ್ ಲೈಫ್ ಸ್ಟೈಲ್ ಅನ್ನ ಮಾಡಿಫಿಕೇಶನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ವರೆಗೂ ಹೋಗ್ಬೇಕಾಗತ್ತೆ. ಇನ್ನು ತದನಂತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಗಮನ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಕಾಮನ್ ಆಗಿ ನೀವು ನೋಡಿದಾಗ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟದ್ದು ಡಯಾಬಿಟಿಕ್ಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಅವರ ಡಯಾಬಿಟಿಕ್ ಪರ್ಸೆಂಟ್ ಏನಿದೆ ಅಂದ್ರೆ ಅವರ ಬ್ಲಡ್ ಶುಗರ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಇರೋದನ್ನ ನಾನು ಖುದ್ದಾಗಿ ನನ್ನ ಕ್ಲೈಂಟ್ಸ್ ಗಳಲ್ಲಿ ನೋಡಿದೀನಿ. ಸೊ ರಿವರ್ಸೇಬಲ್ ಇದು ಅನ್ನೋದು ತುಂಬಾ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅಂತ ನಾನು ಆವಾಗ್ಲೇ ಹೇಳಿದೆ. ಸೊ ಕಾಮನ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಟೈಪ್ 1 ಟೈಪ್ 2. ಆಗ್ಲೇ ನಾನು ಅದನ್ನ ಅರ್ಧಕ್ಕೆ ಬಿಟ್ಟಿದ್ದೆ. ಸೊ ಟೈಪ್ 1 ಅಂತ ಬಂದಾಗ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗ್ತಾ ಇರೋದಿಲ್ಲ. ಸೊ ಇನ್ಸುಲಿನ್ ದೇಹದಲ್ಲಿ ತಾನಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಆರ್ಟಿಫಿಷಿಯಲಿ ಉತ್ಪತ್ತಿ ಮಾಡೋದಕ್ ಸಾಧ್ಯ ಇಲ್ಲ. ಅಂದ್ರೆ ತಾನಾಗಿ ದೇಹ ಅದನ್ನ ಉತ್ಪತ್ತಿ ಮಾಡ್ಬೇಕೆ ಹೊರತು ನಾವು ಅದನ್ನ ಉತ್ಪತ್ತಿ ಮಾಡೋದಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಹತ್ರ ಆಲ್ಟರ್ನೇಟಿವ್ ಏನಿದೆ ಅಂದ್ರೆ ನಾವು ಮೇಲಿಂದ ಇನ್ಸುಲಿನ್ ಹಾಕುವಂತದ್ದು. ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ತಾರೆ. ಇವರು ಲೈಫ್ ಲಾಂಗ್ ಏನ್ ಮಾಡ್ಬೇಕು, ಇನ್ಸುಲಿನ್ ಅನ್ನ ತಗೊಳ್ಳೇಬೇಕಾಗತ್ತೆ. ಇನ್ನು ಟೈಪ್ 2 ದಲ್ಲಿ ಅವರು ಇನ್ಸುಲಿನ್ ಲೆವೆಲ್ ವರೆಗೂ ಹೋಗಿರೋದಿಲ್ಲ, ಅವರು ಬೇಸಿಕ್ ಅವರ ಒಂದು ಮೆಡಿಸಿನ್ ಅನ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ಅವರು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಅದು ರಿವರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ದಟ್ ಡಸಂಟ್ ಮೀನ್ ಟೈಪ್ 1 ಅವರು ಲೈಫ್ ಲಾಂಗ್ ಡಯಾಬಿಟಿಕ್ ಆಗೇ ಇರ್ತಾರೆ ಅಂತ. ಕೆಲವೊಂದು ಮಿರಾಕಲ್ಸ್ ಗಳನ್ನು ಕೂಡ ನಾನು ನನ್ನ ಕ್ಲೈಂಟ್ಸ್ ಗಳಲ್ಲಿ ನೋಡಿದೀನಿ. ಇನ್ಸುಲಿನ್ ತಗೊಳ್ತಾರೆ, ಆದ್ರೆ ಡಯಾಬಿಟಿಕ್ ಅಲ್ಲಿ ಆಗುವಂತಹ ಯಾವುದೇ ಲಕ್ಷಣಗಳು ಅವರ ದೇಹದಲ್ಲಿ ಇಲ್ಲ, ಅಷ್ಟು ಹೆಲ್ದಿ ಆಗಿದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಅವರ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇಂದ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ನಾವು ಆಗೋದೇ ಇಲ್ಲ ಅಂತ ಅನ್ಕೊಂಡ್ರೆ ಅದು ಆಗೋದೇ ಇಲ್ಲ, ಆಗುತ್ತೆ ಅಂದ್ರೆ ಆಗ್ಬಿಡುತ್ತೆ. ಸೊ ಟೈಪ್ 2 ಅಂತೂ ರಿವರ್ಸಬಲ್, ಇಟ್ ಈಸ್ ರಿವರ್ಸಬಲ್ ಅವರು ಕರೆಕ್ಟ್ ಆಗಿ ಪ್ರಾಪರ್ ಗೈಡೆನ್ಸ್ ಅಲ್ಲಿ ಇದ್ರೆ. ಟೈಪ್ 1 ಪ್ರಶ್ನೆ ಅಂತ ಬಂದಾಗ ಇನ್ಸುಲಿನ್ ಡಿಪೆಂಡೆಂಟ್ ಆಗಿದ್ರು ಕೂಡ ಡಯಾಬಿಟಿಕ್ ಅಲ್ಲಿರುವಂತಹ ಯಾವುದೇ ಲಕ್ಷಣಗಳನ್ನ ಅನುಭವಿಸದೆ ತಮ್ಮ ಜೀವನವನ್ನು ಅವರು ಚೆನ್ನಾಗಿ ನೋಡ್ಕೋಬಹುದು ಜಸ್ಟ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ. ಇನ್ನು ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಯಾವ್ಯಾವ ಆಹಾರಗಳನ್ನ ತಗೋಬೇಕು, ಹಾಗೇನೆ ಯಾವೆಲ್ಲ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ನೀವೇನಾದ್ರೂ ತಿಳ್ಕೊಬೇಕಂತಂದ್ರೆ ನೀವು ಮುಂದಿನ ಪಾರ್ಟ್ ಅನ್ನ ನೋಡ್ಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯವಾದಷ್ಟು ಜನಗಳಿಗೆ ಶೇರ್ ಮಾಡಿ, ಆವಾಗಲೇ ನಾನು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.